ನನಗೆ ತುಂಬ ಹಸಿವಾಗ್ತಿದೆ. ದಯವಿಟ್ಟು ನನಗೆ ತಿನ್ನಲು ಸ್ವಲ್ಪ ಏನಾದರೂ ಕೊಡಿ ತಾಯಿ. ನೋಡು, ನಿನಗೆ ಕೊಡಲು ನಮ್ಮ ಬಳಿ ಏನೂ ಇಲ್ಲ. ಆದರೆ ಇವಳನ್ನು ಕೊಡ್ತೀನಿ, ಕರೆದುಕೊಂಡು ಹೋಗು. ಅಮ್ಮ, ನೀನು ಸರಿಯಾಗಿ ಹೇಳ್ತಿದ್ದೀಯಾ. ಚಿಕ್ಕಮ್ಮ, ನೀವಿದೇನು ಹೇಳ್ತಾ ಇದ್ದೀರಾ? ದಯವಿಟ್ಟು ಆ ರೀತಿ ಮಾತಾಡಬೇಡಿ ಅಂದ ಅವಳು ಅಳ್ತಿದ್ಲು. ಆಗ ಆ ಭಿಕ್ಷುಕ, ನನ್ನ ಜೊತೆ ನಡಿ, ನಾನು ನಿನ್ನನ್ನು ಯಾವಾಗಲೂ ಸಂತೋಷವಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವಳ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಕರೆದುಕೊಂಡು ಹೋದ. 19 ವರ್ಷ ಕಾವ್ಯ ಅನಾಥೆ ಆಗಿದ್ಲು. ಅವಳ ತಂದೆ ತಾಯಿ ಈಗ ಜೀವಂತವಾಗಿ ಇರಲಿಲ್ಲ. ಅವರು ತೀರಿಕೊಂಡ ನಂತರ ಉಳಿದುಕೊಳ್ಳಲು ಯಾವುದೇ ಜಾಗ ಇರಲಿಲ್ಲ. ಬೇರೆ ದಾರಿ ಇಲ್ಲದೆ ಅವಳು ತನ್ನ ಚಿಕ್ಕಪ್ಪನ ಮನೆಗೆ ಬರ್ತಾಳೆ. ಚಿಕ್ಕಪ್ಪನ ಮನೆಯಲ್ಲಿ ಇರಲು ಸ್ವಲ್ಪ ಜಾಗ ಏನೋ ಸಿಕ್ತು. ಆದರೆ ಪ್ರೀತಿ ಯಾವತ್ತೂ ಸಿಗಲಿಲ್ಲ. ಚಿಕ್ಕಪ್ಪ ಆ ಹಳ್ಳಿಯಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಮನೆಯಲ್ಲಿ ಚಿಕ್ಕಮ್ಮ ಮತ್ತು ಅವರ ಒಬ್ಬಳೆ ಮಗಳು ಕೀರ್ತಿ ಇದ್ದರು. ಕೀರ್ತಿ ಕಾವ್ಯ ವಯಸ್ಸಿನವಳೆ ಆಗಿದ್ಲು. ಕಾವ್ಯ, ಇನ್ನು ಮಲಗಿದ್ದೀಯಾ? ನಿನ್ನನ್ನು ನೀನು ರಾಜ್ಕುಮಾರಿ ಅಂದ್ಕೊಂಡ್ಬಿಟ್ಟಿದ್ದೀಯಾ? ಬೇಗ ಎದ್ದು ಕೆಲಸ ಶುರು ಮಾಡು. ಸಮಯ 5 ಗಂಟೆ ಆಗಿದೆ ಎಂದ ಚಿಕ್ಕಮ್ಮನ ಧ್ವನಿಯನ್ನು ಕೇಳಿ ಕಾವ್ಯ ಗಾಬರಿಯಿಂದ ಎದ್ದು ಕುಳಿತಳು. ಕಣ್ಣುಗಳಲ್ಲಿ ಇನ್ನೂ ನಿದ್ದೆ ಮತ್ತು ಹೃದಯದಲ್ಲಿ ಭಯವನ್ನು ತುಂಬಿಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಬಾವಿಗೆ ಹೋಗಿ ನೀರನ್ನು ತರುವುದು, ಬಟ್ಟೆ ಒಗೆಯುವುದು, ಮನೆಯ ಎಲ್ಲ ಪ್ರತಿ ಕೆಲಸವನ್ನು ಅವಳು ಮಾಡಬೇಕಾಗಿತ್ತು. ಕೀರ್ತಿ ಆರಾಮವಾಗಿ ಕುಳಿತು ಮೊಬೈಲ್ ನೋಡ್ತಾ ಇದ್ಲು. ಅವಳು ಸಂತೋಷವಾಗಿ ರೀಲ್ಸ್ ನೋಡುತ್ತಾ ಮಧ್ಯೆ ಮಧ್ಯೆಯಲ್ಲಿ, ಕಾವ್ಯ, ನನಗೆ ನೀರು ಕೊಡು, ತಿಂಡಿ ಕೊಡು, ಕಾಫಿ ಕೊಡು, ನನಗೆ ಇದು ಬೇಕು, ನನಗೆ ಅದು ಬೇಕು ಅಂತ ಆರ್ಡರ್ ಮಾಡ್ತಾ ಇದ್ಲು. ಕೀರ್ತಿ ತಲೆ ಬಗ್ಗಿಸಿಕೊಂಡು ಅವರು ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಚಿಕ್ಕಮ್ಮ ಅಲ್ಲೇ ಕುಳಿತು ಕಾವ್ಯ ಮಾಡುವ ಪ್ರತಿಯೊಂದು ಕೆಲಸವನ್ನು ನೋಡ್ತಾ ಇದ್ರು. ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು, ಕೆಲಸವನ್ನು ಸರಿಯಾಗಿ ಮಾಡು, ಇಲ್ದಿದ್ರೆ ನಿನಗೆ ಊಟ ಸಿಗೋದಿಲ್ಲ ಅಂತ. ಈ ಮಾತು ಕೇಳಿ ಕಾವ್ಯ ಬೇಗ ಬೇಗ ಕೆಲಸವನ್ನು ಮಾಡ್ತಿದ್ಲು. ದಿನಪೂರ್ತಿ ಅವಳು ಇದೇ ರೀತಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಅವಳಿಗೆ ಒಂದು ನಿಮಿಷವೂ ಪುರುಸೊತ್ತು ಇರಲಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ರೆಸ್ಟ್ ಇಲ್ಲದೆ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತು. ಸಾಯಂಕಾಲ ಚಿಕ್ಕಪ್ಪ ವಾಪಸ್ ಮನೆಗೆ ಬಂದಾಗ ಇದೆಲ್ಲವನ್ನು ನೋಡಿ ಅವನಿಗೆ ತುಂಬ ಬೇಸರವಾಗ್ತಿತ್ತು. ಆದರೆ ಅವರಿಗೆ ಏನು ಮಾಡಲು ಆಗ್ತಿರಲಿಲ್ಲ. ಯಾವಾಗಲಾದರೂ ಕಾವ್ಯ ಜೊತೆ ಚಿಕ್ಕಪ್ಪ ಪ್ರೀತಿಯಿಂದ ಮಾತನಾಡಿದ್ರೆ ಅಷ್ಟರಲ್ಲೇ ಚಿಕ್ಕಮ್ಮ ಅಲ್ಲಿಗೆ ಓಡಿ ಬಂದುಬಿಡ್ತಿದ್ರು. ನಿಮ್ಮ ಮುದ್ದಿನ ಮಗಳನ್ನು ನೋಡಿ, ಪೂರ್ತಿ ದಿನ ಇಲ್ಲಿ ಅಲ್ಲಿ ಬಿದ್ಕೊಂಡಿರ್ತಾಳೆ, ಇವಳಿಗೆ ಮನೆಯಲ್ಲಿ ಏನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕಾವ್ಯ ಸೈಲೆಂಟಾಗಿ ಒಂದು ಮೂಲೆಯಲ್ಲಿ ತಲೆ ಬಗ್ಗಿಸಿಕೊಂಡು ನಿಂತು ಕಣ್ಣೀರು ಹಾಕ್ತಿದ್ಲು. ಆದರೆ ಚಿಕ್ಕಪ್ಪ ನವೀನ ಹೇಳ್ತಾರೆ, ಆ ಮಗು ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ಎದ್ದು ಮನೆಯ ಎಲ್ಲ ಕೆಲಸವನ್ನು ಒಬ್ಬಳೇ ಮಾಡ್ತಾಳೆ ಅಲ್ವಾ, ಇನ್ನೇನು ನಿಂದು ಎಂದಾಗ ಹೆಂಡತಿ ಕೋಪವಾಗಿ ಹೇಳ್ತಾಳೆ, ಏನು ಕೆಲಸ ಮಾಡ್ತಾಳೆ ಅವಳು? ನೀವು ಯಾವಾಗಲೂ ಅವಳನ್ನು ಹೊಯ್ಸ್ಕೊಳ್ತೀರಾ ಅಷ್ಟೇ. ನಾವು ಇವಳನ್ನು ಬಿಟ್ಟಿಯಾಗಿ ಬೆಳೆಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ತಿಂದ ಊಟಕ್ಕೆ ಏನೋ ಸ್ವಲ್ಪ ಕೆಲಸ ಮಾಡ್ತಾಳೆ ಅಷ್ಟೇ. ಆದರೆ ನವೀನ್ ಏನು ಮಾತಾಡಲಿಲ್ಲ. ಯಾಕೆಂದರೆ ಅವನ ಹೆಂಡತಿಯ ಮುಂದೆ ಮಾತನಾಡಿ ಗೆಲ್ಲುವ ಧೈರ್ಯ ಅವನಿಗೆ ಇರಲಿಲ್ಲ. ನವೀನ ಸೈಲೆಂಟಾಗಿ ಅಲ್ಲಿಂದ ರೂಮಿಗೆ ಹೊರಟು ಹೋಗ್ತಾನೆ. ರಾತ್ರಿ ಎಲ್ಲರೂ ಆ ದಿನ ಅವರ ಕೋಣೆಗೆ ಹೋಗಿ ಮಲಗಿಕೊಳ್ತಾರೆ. ಆದರೆ ಕಾವ್ಯ ಮೌನವಾಗಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಚಾಪೆ ಹಾಕಿಕೊಂಡು ಮಲಗಿದ್ಲು. ಅವಳು ಇನ್ನೂ ಏನೂ ತಿಂದಿರಲಿಲ್ಲ. ಅವಳಿಗೆ ಈಗ ನಿದ್ರೆ ಕೂಡ ಬರ್ತಾ ಇಲ್ಲ. ರಾತ್ರಿಯೆಲ್ಲ ಮೌನವಾಗಿ ಕಣ್ಣೀರು ಹಾಕ್ತಾನೇ ಇದ್ಲು. ನವೀನ ಬೆಳಗ್ಗೆ ಎದ್ದು ಎಂದಿನಂತೆ ಕೆಲಸಕ್ಕೆ ಹೋದರು. ಅವರು ಹೋದ ತಕ್ಷಣ ಚಿಕ್ಕಮ್ಮ ತನ್ನ ವರಸೆಯನ್ನು ಶುರು ಮಾಡಿದ್ದಳು. ಇನ್ನು ನಿಂತುಕೊಂಡು ಏನು ಮಾಡ್ತಾ ಇದ್ದೀಯಾ? ಹೋಗಿ ನಿನ್ನ ಕೆಲಸ ಮಾಡು ಅಂತ ಹೇಳಿದ್ಲು. ಆಕೆಯ ಕಠೋರವಾದ ಮಾತುಗಳು ಆಕೆಯ ಕೋಪವನ್ನು ನೋಡಿ ಕಾವ್ಯ ತಲೆ ಬಗ್ಗಿಸಿಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ಲು. ಆದರೆ ಯಾರೋ ಭಿಕ್ಷುಕ ಬಾಗಿಲು ತಟ್ತಾ ಇದ್ದ. ಅಮ್ಮ, ತುಂಬ ಹಸಿವಾಗಿದೆ, ದಯವಿಟ್ಟು ಏನಾದರೂ ಇದ್ದರೆ ಕೊಡಿ ಅಂತ ಕೇಳ್ತಾ ಇದ್ದ. ಚಿಕ್ಕಮ್ಮ ತಕ್ಷಣ ಹೊರಗೆ ಬಂದು ಬಾಗಿಲನ್ನು ತೆರೆದು ನೋಡಿದಾಗ ಹೊರಗೆ ಒಬ್ಬ ವ್ಯಕ್ತಿ ಹಳೆಯ ಕೊಳಕು ಬಟ್ಟೆಗಳನ್ನು ಹಾಕಿಕೊಂಡು ಕೊಳಕಾಗಿ ಇದ್ದ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದ. ಆತ ಕೇಳ್ತಾ ಇದ್ದ, ಅಮ್ಮ, ನನಗೆ ತುಂಬ ಹಸಿವಾಗಿದೆ, ಸ್ವಲ್ಪ ಊಟವನ್ನು ಕೊಡಿ ಅಂತ. ನಮ್ಮ ಬಳಿ ನಿಮಗೆ ಕೊಡಲು ಏನೂ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆಕೆ ಕಾವ್ಯಾಳನ್ನು ನೋಡ್ತಾಳೆ. ಕಾವ್ಯ ತಲೆ ಬಗ್ಗಿಸಿಕೊಂಡು ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ಲು. ಆಗ ಕೀರ್ತಿ ಅಲ್ಲಿಗೆ ಬಂದು ನಗುತ್ತಾ ಹೇಳುತ್ತಾಳೆ, ಅಮ್ಮ, ನೀವು ಸರಿಯಾಗಿ ಯೋಚಿಸಿದ್ದೀರಾ ಅಂತ. ಆಗ ಚಿಕ್ಕಮ್ಮ ಕೋಪವಾಗಿ ಆ ಭಿಕ್ಷುಕನನ್ನೇ ನೋಡುತ್ತಾ, ನಿನಗೆ ಏನಾದರೂ ಬೇಕು ಅಂದರೆ ಇವಳನ್ನು ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಕಾವ್ಯ ಶಾಕ್ ಆಗಿ ಬಿಟ್ಟಿದ್ದಳು. ಅವಳು ಗಾಬರಿಯಾಗಿ, ಚಿಕ್ಕಮ್ಮ, ಇದೇನು ಹೇಳ್ತಾ ಇದ್ದೀರಾ ನೀವು ಎಂದು ಅವಳು ಅಳ್ತಾನೆ ಕೇಳ್ತಾಳೆ. ಆದರೆ ಅವಳ ಚಿಕ್ಕಮ್ಮ ಕಾವ್ಯಾಳ ಒಂದು ಮಾತನ್ನು ಸಹ ಕೇಳಿಸಿಕೊಳ್ಳಲಿಲ್ಲ. ಚಿಕ್ಕಮ್ಮ ಈಗ ಕಾವ್ಯಾಳ ಕೈಯನ್ನು ಹಿಡಿದುಕೊಂಡು ಅವಳನ್ನು ಎಳೆದುಕೊಂಡು ಬಂದು ಆ ಭಿಕ್ಷುಕನ ಕೈಗೆ ಕೊಟ್ಟು, ಇವಳನ್ನು ನಾನು ನಿನಗೆ ದಾನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವಳನ್ನು ಆಚೆ ತಳ್ಳಿ ಬಾಗಿಲನ್ನು ಮುಚ್ಚಿಕೊಂಡ್ರು. ಕಾವ್ಯ ಅಳುತ್ತಾ ಆ ಭಿಕ್ಷುಕನ ಜೊತೆ ಒಂಟಿಯಾಗಿ ನಿಂತುಕೊಂಡಿದ್ಲು. ಕಾವ್ಯ ಬಾಗಿಲ ಬಳಿ ನಿಂತುಕೊಂಡು ಅಳ್ತಾ ಇದ್ಲು. ಅವಳನ್ನು ನೋಡಿ ಭಿಕ್ಷುಕ ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ, ನೀನು ಹೆದರ್ಕೋಬೇಡ ಅಂತ ಹೇಳ್ದ. ಕಾವ್ಯ ಆತನನ್ನು ನೋಡಿ ತಲೆ ಬಗ್ಗಿಸುತ್ತಾಳೆ. ಅವಳು ಏನನ್ನೂ ಮಾತನಾಡಲಿಲ್ಲ. ಕಾವ್ಯ ಈಗ ಆತನ ಹಿಂದೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಆ ಹಳ್ಳಿಯನ್ನು ಬಿಟ್ಟು ಅವರು ಮುಂದೆ ಹೋದರು. ಸ್ವಲ್ಪ ಸಮಯದ ನಂತರ ಅವರು ಮುಂದೆ
ದೊಡ್ಡ ಸುಂದರವಾದ ಮನೆಯ ಬಳಿ ಬಂದು ನಿಂತುಕೊಂಡಿದ್ರು. ಅದನ್ನು ನೋಡಿ ಕಾವ್ಯ ಆಶ್ಚರ್ಯದಿಂದ ಆತನನ್ನೇ ನೋಡ್ತಾ ಇದ್ಲು. ಆ ವ್ಯಕ್ತಿ ಏನು ಮಾತನಾಡದೆ ಸೈಲೆಂಟಾಗಿ ಬಾಗಿಲು ತೆಗೆದು ಒಳಗಡೆ ಹೋಗ್ತಾನೆ. ಕಾವ್ಯ ಕೂಡ ಆತನ ಹಿಂದೆ ಹೆಜ್ಜೆ ಹಾಕ್ತಾಳೆ. ಆ ಮನೆಯು ತುಂಬ ನೀಟಾಗಿತ್ತು, ತುಂಬ ಸುಂದರವಾಗಿತ್ತು. ಅಲ್ಲಿ ಎಷ್ಟೊಂದು ನೆಮ್ಮದಿ ಇತ್ತು. ಕಾವ್ಯ ಆಶ್ಚರ್ಯವಾಗಿ ನಿಂತು ಎಲ್ಲವನ್ನು ನೋಡ್ತಾ ಇದ್ಲು. ಆಶ್ಚರ್ಯದಲ್ಲೇ ಒಬ್ಬ ವಯಸ್ಸಾದ ಮಹಿಳೆ ಹೊರಗಡೆ ಬರ್ತಾರೆ. ಆ ಮಹಿಳೆ ಕಾವ್ಯಾಳನ್ನು ನೋಡಿ, ಮಗ, ಈಕೆ ಯಾರು ಅಂತ ಕೇಳ್ತಾರೆ. ಕಾವ್ಯ ಗಾಬರಿಯಿಂದ ಎಲ್ಲವನ್ನ ನೋಡ್ತಾ ಇದ್ಲು. ಒಬ್ಬ ಭಿಕ್ಷುಕ, ಇಷ್ಟು ದೊಡ್ಡ ಮನೆ, ಈ ಮಹಿಳೆ, ಇವರೆಲ್ಲ ಯಾರು ಅಂತ. ಆ ಮಹಿಳೆ ಮತ್ತೆ ಕೇಳ್ತಾರೆ, ಮಗ, ಈ ಹುಡುಗಿ ಯಾರಪ್ಪ? ಆಗ ಅವನು ಒಂದು ನಿಮಿಷ ಕಾವ್ಯಾಳನ್ನು ನೋಡಿ ಹೇಳ್ತಾನೆ, ಅಮ್ಮ, ಈಕೆ ಒಬ್ಬ ಅನಾಥೆ. ಈಕೆಗೆ ತನ್ನವರು ಅಂತ ಯಾರೂ ಇಲ್ಲ. ಆದ್ರಿಂದಲೇ ನಾನು ಈಕೆನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿ ಅವನು ಕಾವ್ಯಾಳನ್ನು ಅಲ್ಲಿಯೇ ಬಿಟ್ಟು ತಲೆ ಬಗ್ಗಿಸಿಕೊಂಡು ಹೊರಟು ಹೋದ. ಕಮಲಾ ಅವರು ಕಾವ್ಯಾಳನ್ನೇ ನೋಡ್ತಾ, ಮಗಳೇ, ಒಳಗೆ ಬಾ ಅಂತ ಅವಳನ್ನು ಒಳಗಡೆ ಕರೆದುಕೊಂಡು ಹೋಗ್ತಾರೆ. ಕಾವ್ಯ ಸೈಲೆಂಟಾಗಿ ಅವರ ಹಿಂದೆ ಒಂದು ರೂಮಿನಲ್ಲಿ ಹೋಗಿ ಅಲ್ಲಿ ಕುಳಿತುಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ಅವರು ಊಟವನ್ನು ತೆಗೆದುಕೊಂಡು ಬಂದು ಕಾವ್ಯಾಳ ಕೈಗೆ ಕೊಡ್ತಾರೆ. ಮೊದಲು ಊಟ ಮಾಡಮ್ಮ ಅಂತ. ಕಾವ್ಯ ನಿಧಾನವಾಗಿ ಊಟ ಮಾಡ್ತಾ ಇದ್ಲು. ತುಂಬ ದಿನಗಳ ನಂತರ ಅವಳಿಗೆ ಹೊಟ್ಟೆ ತುಂಬ ಊಟ ಮತ್ತು ನೆಮ್ಮದಿ ಸಿಕ್ಕಂತಾಯಿತು. ಊಟವಾದ ನಂತರ ಕಮಲಾ ಅವರು ಕಾವ್ಯ ಪಕ್ಕದಲ್ಲೇ ಕುಳಿತುಕೊಂಡು ಹೇಳ್ತಿದ್ರು, ಮಗಳೇ, ಈ ಮನೆ ಈಗ ನಿನ್ನದು. ಇನ್ಮೇಲೆ ನೀನು ಇಲ್ಲಿಯೇ ಇರಬಹುದು ಎಂದು ಹೇಳಿದ ಮಾತನ್ನು ಕೇಳಿ ಕಾವ್ಯ ಆಶ್ಚರ್ಯವಾಗಿ ನೋಡ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇತ್ತು. ಆತ ಒಬ್ಬ ಭಿಕ್ಷುಕ. ಇಲ್ಲಿ ನೋಡಿದರೆ ಇದು ಎಷ್ಟು ದೊಡ್ಡ ಮನೆ, ಇದೆಲ್ಲ ಏನು ರಹಸ್ಯ ಅಂತ ಏನೂ ಅರ್ಥವಾಗ್ತಿರ್ಲಿಲ್ಲ. ಇನ್ನು ಇತ್ತ ಸಾಯಂಕಾಲ ಕೆಲಸ ಮುಗಿಸಿ ಕಾವ್ಯ ಚಿಕ್ಕಪ್ಪ ಮನೆಗೆ ಬಂದರು. ಅವರು ಸುತ್ತಮುತ್ತ ಕಣ್ಣಾಯಿಸಿದರು. ಆದರೆ ಎಲ್ಲೂ ಅವರಿಗೆ ಕಾವ್ಯ ಕಾಣಿಸ್ಲಿಲ್ಲ. ಅವರು ಒಂದು ಕ್ಷಣ ಗಾಬರಿಯಾಗಿ ಕಾವ್ಯ ಎಲ್ಲಿಗೆ ಹೋದ್ಲು ಅಂತ ಕೇಳ್ತಾ ಇದ್ರು. ಆಗ ಅವನ ಹೆಂಡತಿ ತುಂಬ ಸಂತೋಷವಾಗಿ ಹೇಳ್ತಾಳೆ, ನಾನು ಅವಳನ್ನು ಕಳಿಸಿಬಿಟ್ಟಿದ್ದೇನೆ ಅಂತ. ಆಗ ಕಾವ್ಯ ಚಿಕ್ಕಪ್ಪ ಶಾಕ್ ಆಗಿ, ಎಲ್ಲಿಗೆ, ಯಾರ ಜೊತೆ ಕಳಿಸಿದ್ದೀಯಾ ಅಂತ ಕೇಳ್ತಾ ಇದ್ರು. ಯಾರೋ ಒಬ್ಬ ಭಿಕ್ಷುಕ ಬಂದಿದ್ದ, ಅವನ ಜೊತೆ ಕಳಿಸಿಬಿಟ್ಟಿದ್ದೇನೆ ಅಂತ ಅವನ ಹೆಂಡತಿ ತುಂಬ ತಾತ್ಸಾರವಾಗಿ ಹೇಳಿದಾಗ ಅವರು ತುಂಬ ಶಾಕ್ ಆಗ್ತಾರೆ. ನೀನು ಇದೆಂಥ ಕೆಲಸ ಮಾಡಿದ್ದೀಯಾ? ಅವಳು ಒಬ್ಬಂಟಿ, ಅನಾಥ ಹುಡುಗಿ, ನಮ್ಮನ್ನು ಬಿಟ್ಟರೆ ಅವಳಿಗೆ ಯಾರಿದ್ದಾರೆ ಎಂದಾಗ ಅವನ ಹೆಂಡತಿ ಕೋಪವಾಗಿ, ನೋಡಿ, ನನಗೆ ಎಲ್ಲ ಚೆನ್ನಾಗಿ ಗೊತ್ತು. ನನಗೆ ಕೇವಲ ನನ್ನ ಮಗಳು ಒಬ್ಬಳೇ ಸಾಕು. ಅವಳ ಸಂತೋಷ ಮಾತ್ರ ನನಗೆ ಮುಖ್ಯ ಅಂದಳು. ಅದನ್ನು ಕೇಳಿ ಅವಳ ಗಂಡ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ದ. ಆತ ಏನೋ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ರು, ಆದರೆ ಏನೂ ಹೇಳಲಾಗಲಿಲ್ಲ. ಅವರ ಮುಖದ ಮೇಲೆ ದುಃಖ ಮತ್ತು ನೋವು ಎದ್ದು ಕಾಣಿಸ್ತಾ ಇತ್ತು. ಈಗ ರಾತ್ರಿಯಾಗಿತ್ತು. ಕಾವ್ಯ ಇದ್ದ ಬಂಗಲೆಯಲ್ಲಿ ನಿಶ್ಶಬ್ದ ಆವರಿಸ್ತಿತ್ತು. ಕಮಲಾ ಅವರು ಕಾವ್ಯಾಳನ್ನು ತನ್ನ ಜೊತೆ ಒಂದು ರೂಮ್ಗೆ ಕರೆದುಕೊಂಡು ಹೋಗಿ, ಮಗಳೇ, ನೀನು ಇಲ್ಲಿ ಆರಾಮವಾಗಿ ಮಲಗು ಅಂತ ಹೇಳ್ತಾರೆ. ಕಾವ್ಯ ಆರಾಮವಾಗಿ ಆ ಮಂಚದ ಮೇಲೆ ಮಲಗಿಕೊಂಡಿದ್ದಳು. ಕಮಲಾ ಅವರು ನಿಧಾನವಾಗಿ ಬಾಗಿಲು ಮುಚ್ಚಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅವಳು ಈಗಲೂ ಯೋಚಿಸ್ತಾ ಇದ್ಲು, ಇದೆಲ್ಲ ಏನು, ಈ ಮನೆ, ಈ ಮಹಿಳೆ ಮತ್ತು ಆ ವ್ಯಕ್ತಿ ಏನಿರಬಹುದು ಎಂದು. ಆದರೆ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಯೋಚಿಸುತ್ತಾ ಹಾಗೆ ಮಲಗಿಬಿಟ್ಟಿದ್ಲು. ಬೆಳಗ್ಗೆ ಕಮಲಾ ಅವರು ರೂಮಿಗೆ ಬಂದು ಎಬ್ಬಿಸ್ತಾರೆ. ಮಗಳೇ, ಬೆಳಕಾಗಿದೆ, ಎದ್ದೇಳು ಅಂತ. ಕಾವ್ಯ ಈಗ ಎದ್ದು ಅವರ ಜೊತೆ ಹಾಲಿಗೆ ಬರ್ತಾಳೆ. ಸ್ವಲ್ಪ ಸಮಯದ ನಂತರ ಕಮಲಾರವರು ತಿಂಡಿ ಮತ್ತು ಕಾಫಿ ಎರಡೂ ತೆಗೆದುಕೊಂಡು ಬಂದು ಕಾವ್ಯ ಕೈಗೆ ಕೊಟ್ಟು, ತಗೋ ಮಗಳೇ, ಈ ತಿಂಡಿ ತಿನ್ನು ಅಂತ ಹೇಳ್ತಾ ಇದ್ರು. ಕಾವ್ಯ ಸೈಲೆಂಟಾಗಿ ತಲೆ ಬಗ್ಗಿಸ್ಕೊಂಡು ತಿಂಡಿ ತಿಂದು ನಂತರ ಸ್ವಲ್ಪ ಧೈರ್ಯ ತಂದುಕೊಂಡು ಹೇಳ್ತಾಳೆ, ಅಮ್ಮ, ನನಗೆ ಏನೂ ಅರ್ಥವಾಗ್ತಿಲ್ಲ. ಅವರು ಯಾರು ಮತ್ತು ಈ ಮನೆ ಯಾರದ್ದು ಎಂದು. ಕಮಲಾ ಅವರು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳ್ತಾರೆ, ಮಗಳೇ, ನನಗೆ ಕೂಡ ಏನೂ ಗೊತ್ತಿಲ್ಲಮ್ಮ. ಅವರು ಏನು ಮಾತಾಡೋದಿಲ್ಲ, ಕೇವಲ ಅವರ ಕೆಲಸವನ್ನು ಮಾತ್ರ ಅವರು ಮಾಡ್ತಾರೆ ಅಷ್ಟೇ. ನೀನು ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಸಮಯ ಕಳೆಯುತ್ತಿದ್ದ ಹಾಗೆ ನಿನಗೆ ಎಲ್ಲವೂ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಕಾವ್ಯ ಮೌನವಾಗಿ ಇದ್ಲು. ಆದರೆ ಅವಳ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಇತ್ತು. ಕಾವ್ಯ ಈಗ ಆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲು ಶುರು ಮಾಡಿದ್ಲು. ಅವಳು ಕಮಲಾ ಅವರಿಗೆ ಹೇಳ್ತಾ ಇದ್ಲು, ಅಮ್ಮ, ನೀವು ರೆಸ್ಟ್ ತೆಗೆದುಕೊಳ್ಳಿ, ನಾನು ಈ ಮನೆಯ ಎಲ್ಲ ಕೆಲಸವನ್ನು ನೋಡಿಕೊಳ್ಳುತ್ತೇನೆ ಅಂತ. ಆಗ ಕಮಲಾರವರು ಮೌನವಾಗಿ ಕಾವ್ಯಳನ್ನು ನೋಡ್ತಾ ಇದ್ರು. ಕಾವ್ಯಗೆ ಇಲ್ಲಿ ತುಂಬ ನೆಮ್ಮದಿ ಇದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ನೆಮ್ಮದಿಯ ಜೊತೆ ಅವಳಿಗೆ ಒಂದು ಆತಂಕ ಕೂಡ ಇತ್ತು. ಆ ವ್ಯಕ್ತಿ ಯಾರು, ಈ ಮನೆಯ ರಹಸ್ಯವಾದರೂ ಏನು ಅಂತ ಯೋಚಿಸ್ತಾ ಇದ್ಲು. ಒಂದು ದಿನ ಕಾವ್ಯ ಚಿಕ್ಕಮ್ಮ ಗಂಡನ ಬಳಿ ಹೇಳ್ತಿದ್ರು, ನಮ್ಮ ಮಗಳು ಕೀರ್ತಿ ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳಿಗೆ ಮದುವೆಯ ವಯಸ್ಸು ಬಂದಿದೆ. ಈಗ ಅವಳಿಗೆ ಬೇಗ ಮದುವೆ ಮಾಡಬೇಕು ಎಂದು. ಆದರೆ ಅವಳ ಗಂಡ ಅದನ್ನೆಲ್ಲ ಕೇಳಿಸಿಕೊಂಡು ಮೌನವಾಗಿ ಆಕೆಯ ಮಾತುಗಳನ್ನು ಕೇಳುತ್ತಿದ್ದ. ನಂತರ ಹೇಳುತ್ತಾನೆ, ಯಾವುದಾದ್ರೂ ಒಳ್ಳೆಯ ಸಂಬಂಧ ಬಂದರೆ ಖಂಡಿತ ಮಾಡೋಣ ಅಂತ. ಅದನ್ನು ಕೇಳಿ ಕೀರ್ತಿ ಸಂತೋಷವಾಗಿದ್ಲು. ಕೆಲವೇ ದಿನಗಳಲ್ಲಿ ಪಕ್ಕದ ಹಳ್ಳಿಯಿಂದ ಒಂದು ಸಂಬಂಧ ಕೂಡ ಬಂದಿತ್ತು. ಕೀರ್ತಿ ತಾಯಿ ಏನು ವಿಚಾರಿಸದೆ ತಕ್ಷಣ ಆ ಸಂಬಂಧಕ್ಕೆ ಒಪ್ಪಿಕೊಳ್ತಾಳೆ. ಮನೆಯಲ್ಲಿ ಈಗ ಮದುವೆಯ ವಾತಾವರಣ. ಕೆಲವೇ ದಿನಗಳಲ್ಲೇ ಮದುವೆ ಕೂಡ ಮುಗಿದು ಹೋಗಿತ್ತು. ಹತ್ತಿರದ ಕೆಲವೊಂದು ಸಂಬಂಧಿಕರು, ಅಕ್ಕಪಕ್ಕದವರು ಮದುವೆಗೆ ಬಂದಿದ್ದರು. ಎಲ್ಲರ ಮುಂದೆ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿ ಮುಗಿಸಿದರು.
ಹುಡುಗ ನೋಡಲು ಒಳ್ಳೆಯವನ ರೀತಿ ಕಾಣಿಸ್ತಾ ಇದ್ದ. ಸಿಹಿಯಾದ ಮಾತನಾಡುವುದು, ಎಲ್ಲರಿಗೂ ಗೌರವ ಮರ್ಯಾದೆ ಕೊಡುವುದು ಮಾಡ್ತಾ ಇದ್ದ. ಆದರೆ ಅವನ ನಿಜವಾದ ಬಣ್ಣ ಬೇರೆಯೇ ಆಗಿತ್ತು. ಅವನ ಬಳಿ ಕೆಲಸ ಕಾರ್ಯ ಇಲ್ಲದೆ ಪೋಲಿಯಾಗಿದ್ದ. ಹೆಣ್ಣು ಮಕ್ಕಳನ್ನು ಚುಡಾಯಿಸಿದ್ದ. ಈ ಮಾತು ಕೀರ್ತಿ ಮನೆಯವರಿಗೆ ಯಾವತ್ತಿಗೂ ಗೊತ್ತಿರಲಿಲ್ಲ. ಮದುವೆಯಾದ ಕೆಲ ತಿಂಗಳು ಎಲ್ಲವೂ ಚೆನ್ನಾಗಿಯೇ ಇತ್ತು. ಕೀರ್ತಿ ತನ್ನ ಅತ್ತೆ ಮನೆಯಲ್ಲೇ ತುಂಬ ಸಂತೋಷವಾಗಿದ್ಲು. ಆ ಮನೆಯಲ್ಲಿ ಅವಳ ಗಂಡ ಕುಮಾರ ಮತ್ತು ಅವನ ತಂದೆ ತಾಯಿ ಕೂಡ ಇದ್ದರು. ಮೊದಲು ಅತ್ತೆ ಮಾವ ಕೂಡ ಒಳ್ಳೆಯವರ ರೀತಿ ನಡೆದುಕೊಳ್ತಾ ಇದ್ರು. ಕೆಲವು ದಿನಗಳಲ್ಲಿ ಅವರ ಬಣ್ಣಗಳೆಲ್ಲ ಬದಲಾದವು. ಅತ್ತೆ ಹೇಳ್ತಾ ಇದ್ರು, ನಿನಗೆ ಮನೆಯ ಕೆಲಸಗಳನ್ನು ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ಲ, ಅಡುಗೆಯನ್ನು ಕೂಡ ಚೆನ್ನಾಗಿ ಮಾಡೋದಿಲ್ಲ. ಈ ರೀತಿ ಯಾರಾದರೂ ಅಡುಗೆ ಮಾಡ್ತಾರಾ? ನಿನಗೆ ನಿನ್ನ ತಂದೆ ಮನೆಯಲ್ಲಿ ಏನು ಹೇಳಿಕೊಟ್ಟ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಅವರು ತುಂಬ ಕಠೋರವಾಗಿ ಮಾತನಾಡ್ತಿದ್ರು. ಆದರೆ ಅವರ ಪ್ರತಿಯೊಂದು ಮಾತುಗಳು ಬಾಣದಂತೆ ಚುಚ್ಚುತ್ತಿದ್ದವು. ಕುಮಾರ ಇತ್ತೀಚೆಗೆ ಲೇಟಾಗಿ ಬರ್ತಿದ್ದ. ಮನೆಗೆ ಬಂದರೂ ಕೀರ್ತಿ ಜೊತೆ ಮಾತನಾಡ್ತಿರ್ಲಿಲ್ಲ. ಅವಳ ಜೊತೆ ಮಾತನಾಡುವುದು ಅವನಿಗೆ ಇಷ್ಟ ಇರಲಿಲ್ಲ. ಕೀರ್ತಿಗೆ ಆ ಮನೆಯಲ್ಲಿ ಈಗ ಒಂಟಿತನ ಕಾಡೋದಕ್ಕೆ ಶುರುವಾಗಿತ್ತು. ಅವಳು ಎಲ್ಲವನ್ನ ಸಹಿಸಿಕೊಂಡು ಸ್ವಲ್ಪ ಸಮಯದ ನಂತರ ಎಲ್ಲ ಸರಿ ಹೋಗಬಹುದು ಅಂತ ಕಾಯ್ತಿದ್ಲು. ಆದರೆ ಕಾವ್ಯ ಆ ಮನೆಯಲ್ಲಿ ಈಗ ಒಬ್ಬ ಸದಸ್ಯ ರೀತಿ ಆಗಿಬಿಟ್ಟಿದ್ದಳು. ಆ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಈಗ ಅವಳೇ ಸಂಭಾಳಿಸುತ್ತಿದ್ಲು. ಒಂದು ರಾತ್ರಿ ಮನೆಯ ಬಾಗಿಲು ತಟ್ಟಿದ ಶಬ್ದ ಕೇಳಿ ತುಂಬ ಗಾಬರಿಯಾದ್ಲು. ಆದರೆ ನಿಧಾನವಾಗಿ ಹೋಗಿ ಬಾಗಿಲು ತೆಗೆದು ಎದುರು ಇದ್ದ ವ್ಯಕ್ತಿಯನ್ನು ಗಾಬರಿಯಿಂದ ನೋಡ್ತಾ ಇದ್ಲು. ಅವಳ ಎದುರುಗಡೆ ಅದೇ ಭಿಕ್ಷುಕ ನಿಂತುಕೊಂಡಿದ್ದ. ಆತ ಏನು ಹೇಳದೆ ನೇರವಾಗಿ ಮನೆಯೊಳಗೆ ಬಂದಿದ್ದ. ಅವರನ್ನು ನೋಡಿ ಕಮಲಾ ಅವರಿಗೆ ಎಷ್ಟೋ ಖುಷಿಯಾಗಿತ್ತು. ಮಗ, ನೀನು ಬಂದ್ಬಿಟ್ಯಾ ಅಂತ ಆಕೆ ತುಂಬ ಪ್ರೀತಿಯಿಂದ ಕೇಳ್ತಾ ಇದ್ರು. ಕಾವ್ಯಗೆ ಯಾರು ಏನೂ ಹೇಳಲಿಲ್ಲ. ಅವಳು ಕೂಡ ಯಾರನ್ನು ಏನೂ ಕೇಳಲೂ ಇಲ್ಲ. ಬೆಳಗ್ಗೆ ಕಮಲಾ ಅವರು ತಿಂಡಿಯನ್ನು ಮಾಡಿ ಆತನಿಗೆ ಕೊಟ್ಟಿದ್ರು. ತಿಂಡಿ ತಿಂದು ಆತ ಹೇಳ್ದ, ಅಮ್ಮ, ನಾನು ಇನ್ನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಕಾವ್ಯ ಬಾಗಿಲಿನ ಬಳಿ ನಿಂತು ಅವರು ಹೋಗುವುದನ್ನೇ ನೋಡ್ತಾ ಇದ್ಲು. ಅವಳ ಮನಸ್ಸಿನೊಳಗೆ ಪ್ರಶ್ನೆಗಳು ಈಗ ಹೆಚ್ಚೇ ಆಗಿಬಿಟ್ಟಿದ್ದವು. ಅಷ್ಟಕ್ಕೂ ಈ ವ್ಯಕ್ತಿ ಯಾರು ಅಮ್ಮ ಅಂತ ಕಮಲಾ ಅವರ ಬಳಿ ಕೇಳಿದಾಗ ಕಮಲಾ ಅವರು ಹೇಳ್ತಾರೆ, ಮಗಳೇ, ಎಲ್ಲ ಪ್ರಶ್ನೆಗಳಿಗೆ ಒಂದು ಸಮಯ ಅಂತ ಬರಬೇಕು. ಸಮಯ ಬಂದಾಗ ನಿನಗೆ ಎಲ್ಲ ಸತ್ಯ ಗೊತ್ತಾಗುತ್ತದೆ. ಈಗಲೇ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ರು. ಆದರೆ ಕಾವ್ಯ ಮನಸ್ಸಿಗೆ ಮಾತ್ರ ಎಷ್ಟೋ ನೂರಾರು ಗೊಂದಲಗಳು ಸೃಷ್ಟಿಯಾಗಿದ್ದವು. ಇತ್ತ ಕೀರ್ತಿ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ಅತ್ತೆ ಪ್ರತಿ ಮಾತಿಗೂ ಅವಳನ್ನು ಬೈಯೋದು ಹೊಡೆಯೋದು ಮಾಡ್ತಾ ಇದ್ರು. ಇನ್ನು ಕುಮಾರ, ಅವನು ಹೆಂಡತಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇರಲಿಲ್ಲ. ಕೀರ್ತಿ ಮೌನವಾಗಿ ಎಲ್ಲವನ್ನ ಸಹಿಸಿಕೊಳ್ತಾ ಇದ್ಲು. ಒಂದು ದಿನ ಅವಳು ಮಾಡಿದ ಸಾಂಬಾರಿನಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿತ್ತು. ಅತ್ತೆ ತನ್ನ ಸೊಸೆಯನ್ನು ಬೈತಾ ಇರಬೇಕಾದ್ರೆ ಕುಮಾರ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಏನು ಕೇಳಿಸಿಕೊಳ್ಳದೆ ತನ್ನ ಹೆಂಡತಿಯ ಮೇಲೆ ಕೋಪ ಮಾಡಿಕೊಳ್ತಾನೆ. ಕೀರ್ತಿ ಹೇಳ್ತಾ ಇದ್ಲು, ನಾನು ಏನೂ ಮಾಡಿಲ್ಲ ಅಂತ. ಆದರೆ ಕುಮಾರ ಅವಳ ಮಾತನ್ನು ಕೇಳಿಸಿಕೊಳ್ಳಲು ತಯಾರಿರಲಿಲ್ಲ. ಕೋಪದಿಂದ ಹೆಂಡತಿಯನ್ನು ಒಡೆದು ಕೆಲ ದಿನಗಳಲ್ಲಿ ಅವಳಿಗೆ ವಿಚ್ಛೇದನ ಕೊಟ್ಟು ಮನೆಯಿಂದ ಹೊರಗೆ ಹಾಕಿಬಿಡ್ತಾನೆ. ಇದರಿಂದ ಅವಳು ತುಂಬ ಅಳ್ತಾ ಇದ್ಲು. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ಇನ್ನು ಮುಂದೆ ನಾನು ಅಡುಗೆಯನ್ನು ಸರಿಯಾಗಿ ಮಾಡ್ತೀನಿ ಅಂತ. ಆದರೆ ಕುಮಾರನಿಗೆ ಹೆಂಡತಿಯ ಮಾತುಗಳು ಕೇಳಿಸಿಕೊಳ್ಳುವ ತಾಳ್ಮೆ ಅವನಲ್ಲಿರಲಿಲ್ಲ. ಅವನು ತಕ್ಷಣ ಅವಳನ್ನು ಮನೆಯಿಂದ ಹೊರಗೆ ತಳ್ಳಿ ಬಾಗಿಲನ್ನು ಮುಚ್ಚಿಬಿಟ್ಟ. ಕೀರ್ತಿ ಸ್ವಲ್ಪ ಸಮಯ ಅಲ್ಲೇ ನಿಂತುಕೊಂಡು ಬಾಗಿಲು ತೆಗೆಯಿರಿ ಎಂದು ಕೇಳಿಕೊಳ್ತಿದ್ಲು. ಬಾಗಿಲು ತೆಗೆಯದಿದ್ದಾಗ ಅವಳು ಅಳುತ್ತಾ ನೇರವಾಗಿ ತನ್ನ ತಾಯಿ ಮನೆಗೆ ಹೊರಟು ಬಂದಳು. ಅವಳ ತಾಯಿ ಮಗಳನ್ನು ನೋಡಿದ ತಕ್ಷಣ ಶಾಕ್ ಆಗಿಬಿಟ್ಟಳು. ಏನಾಯಿತು ಮಗಳೇ, ನೀನು ಯಾಕೆ ಇಷ್ಟೊಂದು ಕಣ್ಣೀರು ಹಾಕ್ತಿದ್ದೀಯಾ? ನಿನ್ನ ಗಂಡ ಎಲ್ಲಿ ಎಂದಾಗ, ಅಮ್ಮ, ಅವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ. ಈ ಮಾತು ಕೇಳಿದಾಗ ಅವಳ ತಾಯಿ ಗರಬಡಿದಂತೆ ನಿಂತುಕೊಂಡಿದ್ಲು. ಅವಳ ಕಣ್ಣುಗಳಲ್ಲಿ ನೀರು ಹರಿಯುತ್ತಿತ್ತು. ಸಾಯಂಕಾಲ ಅವಳ ಗಂಡ ಮನೆಗೆ ಬಂದಾಗ ತಮ್ಮ ಮಗಳ ಪರಿಸ್ಥಿತಿಯನ್ನು ನೋಡಿ ಅವರು ತುಂಬ ಬೇಜಾರು ಮಾಡಿಕೊಳ್ತಾರೆ. ಅವರು ಮಗಳನ್ನು ಕೇಳಿದರು, ಮಗಳೇ, ಇಷ್ಟಕ್ಕೂ ಏನಾಯಿತು ಅಂತ. ಕೀರ್ತಿ ನಡೆದ ಎಲ್ಲ ವಿಷಯವನ್ನು ತನ್ನ ತಂದೆಯ ಬಳಿ ಹೇಳ್ತಾಳೆ. ಆಗ ಅವರೂ ಕೂಡ ಅದನ್ನೆಲ್ಲ ಕೇಳಿ ಮೌನವಾಗಿ ತಲೆ ಬಾಗಿಸಿದ್ರು. ಆದರೆ ಅವರ ಮುಖದ ಮೇಲೆ ಚಿಂತೆ ಮತ್ತು ದುಃಖ ಎದ್ದು ಕಾಣಿಸ್ತಾ ಇತ್ತು. ಕೀರ್ತಿ ತಾಯಿ ಮನೆಯ ಗೋಡೆ ಒರಗಿಕೊಂಡು ಕಣ್ಣೀರು ಹಾಕ್ತಿದ್ಲು. ಈಗ ಅವರಿಗೆ ಪಶ್ಚಾತ್ತಾಪವಾಗುತ್ತಿತ್ತು. ಅವರ ಗಂಡನಿಗೆ ಇದೆಲ್ಲವನ್ನ ಸಹಿಸಲಾಗಲಿಲ್ಲ. ಅವರು ದುಃಖ ಪಡ್ತಾ ಕುಳಿತುಕೊಂಡಿದ್ರು. ಆಗ ಇದ್ದಕ್ಕಿದ್ದ ಹಾಗೆ ಅವರು ತಮ್ಮ ಎದೆಯ ಮೇಲೆ ಕೈಯಿಟ್ಟುಕೊಂಡು ನೋವಿನಿಂದ ನರಳ್ತಾ ಇದ್ರು. ಅವರ ಹೆಂಡತಿ ಮತ್ತು ಕೀರ್ತಿ ಇಬ್ಬರು ತಕ್ಷಣ ಓಡಿ ಬಂದರು. ಆದರೆ ಕೀರ್ತಿ ತಂದೆಯವರು ಏನನ್ನೂ ಮಾತನಾಡಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಅವರು ಈ ಲೋಕವನ್ನು ಬಿಟ್ಟು ಹೋಗಿದ್ರು. ತಾಯಿ ಮತ್ತು ಮಗಳು ಇಬ್ಬರು ಜೋರಾಗಿ ಅಳ್ತಾ ಇದ್ರು. ಆ ಮನೆಯಲ್ಲಿ ಈಗ ಶೋಕದ ಛಾಯೆ ಆವರಿಸಿಬಿಟ್ಟಿತ್ತು. ಅವರ ಕೂಗಾಟವನ್ನು ಕೇಳಿ ಅಕ್ಕಪಕ್ಕದವರು ಮತ್ತು ಊರಿನವರೆಲ್ಲ ಅಲ್ಲಿಗೆ ಬಂದು ಸೇರಿಕೊಂಡರು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಸೇರಿ ಅಂತ್ಯಕ್ರಿಯೆಯನ್ನು ಮುಗಿಸಿದರು. ಅವರು ತೀರಿಕೊಂಡ ನಂತರ ಆ ಮನೆಯಲ್ಲಿ ಈಗ ಸಂಪಾದಿಸುವ ಗಂಡಸು ಯಾರೂ ಇರಲಿಲ್ಲ. ಬೇರೆ ದಾರಿ ಇಲ್ಲದೆ ಅಂಗಡಿಯನ್ನು ಸಹ ಮಾರಾಟ ಮಾಡಲಾಯಿತು. ಅದರಿಂದ ಬಂದ ದುಡ್ಡಿನಿಂದ ಸ್ವಲ್ಪ ಸಮಯ ಅವರ ಜೀವನ ಚೆನ್ನಾಗಿ ನಡೀತಾ ಇತ್ತು. ಆದರೆ ಈಗ ಅವರ ಬಳಿ ಇದ್ದ
ಆ ದುಡ್ಡು ನಿಧಾನವಾಗಿ ಖಾಲಿಯಾಗಿತ್ತು. ಈಗ ಅವರ ಬಳಿ ದುಡ್ಡಿರಲಿಲ್ಲ, ಯಾವ ಆಸೆಯೂ ಇರಲಿಲ್ಲ. ಮನೆಯ ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇತ್ತು. ಕೀರ್ತಿ ಮತ್ತು ಅವಳ ತಾಯಿ ಇಬ್ಬರು ದುಃಖದಿಂದ ಕುಳಿತುಕೊಂಡಿದ್ರು. ಒಂದು ದಿನ ಕೀರ್ತಿ ತಾಯಿ ಹೇಳುತ್ತಿದ್ಲು, ನಮ್ಮಿಂದ ತುಂಬ ದೊಡ್ಡ ಅನ್ಯಾಯ ನಡೆದಿದೆ. ನಾನು ಕಾವ್ಯಾಳ ಜೊತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ. ಈ ಮಾತು ಕೇಳಿ ಕೀರ್ತಿ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ಅವರಿಬ್ಬರ ಹೃದಯದಲ್ಲಿ ಈಗ ಪಶ್ಚಾತ್ತಾಪ ಉಂಟಾಗಿತ್ತು. ಸಂಬಂಧಿಕರು, ಅಕ್ಕಪಕ್ಕದವರು ಎಲ್ಲರೂ ಈಗ ಅವರನ್ನು ಒಂಟಿಯಾಗಿ ಬಿಟ್ಟಿದ್ರು. ಎಲ್ಲರಿಗೂ ತಿಳಿದಿತ್ತು ಇವರೆಲ್ಲ ಕಾವ್ಯ ಜೊತೆ ಹೇಗೆ ನಡೆದುಕೊಂಡು ಏನು ಮಾಡಿದ್ರು ಅಂತ. ಪರಿಸ್ಥಿತಿಗಳು ಎಷ್ಟೊಂದು ಬಿಗಡಾಯಿಸಿದವು ಅಂದರೆ ಈಗ ಅವರ ಬಳಿ ತಿನ್ನಲು ಕೂಡ ಏನೂ ಇರಲಿಲ್ಲ. ಇತ್ತ ಕಾವ್ಯ ಇದ್ದ ಮನೆಯಲ್ಲಿ ಕೆಲವು ದಿನಗಳ ನಂತರ ಅದೇ ವ್ಯಕ್ತಿ ಈಗ ಮನೆಗೆ ವಾಪಸ್ ಬಂದಿದ್ದ. ಆದರೆ ಈ ಬಾರಿ ಅವನು ಮೊದಲಿನಂತೆ ಕಾಣಿಸ್ತಾ ಇರಲಿಲ್ಲ. ಈ ಬಾರಿ ನೀಟಾದ ಬಟ್ಟೆಗಳು ಮತ್ತು ನೋಡಲು ಕೂಡ ಸುಂದರವಾಗಿ ರೆಡಿಯಾಗಿ ಬಂದಿದ್ದ. ಕಾವ್ಯ ಆತನನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿಬಿಟ್ಟಳು. ಅವಳಿಂದ ಆತನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲೇ ಕಮಲಾ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಮಗ, ನೀನು ವಾಪಸ್ಸು ಬಂದುಬಿಟ್ಯಾ ಎಂದು ಕೇಳುತ್ತಾರೆ. ಆ ವ್ಯಕ್ತಿ ನಗುತ್ತಾ, ಹೌದಮ್ಮ, ನಾನು ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಕಾವ್ಯ ಶಾಕ್ ಆಗಿ, ನೀವು ಆ ಭಿಕ್ಷುಕ ಅಲ್ವಾ, ಇದೇನು ಅಂತ ನೇರವಾಗಿ ಕೇಳಿಬಿಡ್ತಾಳೆ. ಇಲ್ಲ, ನಾನು ಭಿಕ್ಷುಕನಲ್ಲ, ಬಾ ಇಲ್ಲಿ ಬಂದು ಕುಳಿತುಕೋ, ನಾನು ನಿನಗೆ ಎಲ್ಲ ಸತ್ಯವನ್ನು ಹೇಳ್ತೀನಿ ಅಂತ ಹೇಳಿದಾಗ ಕಾವ್ಯ ಆತನ ಎದುರು ಬಂದು ಕುಳಿತುಕೊಳ್ತಾಳೆ. ಅವರು ಈಗ ನಿಧಾನವಾಗಿ ಹೇಳ್ತಾ ಇದ್ರು, ಇಂದಿನವರೆಗೂ ನಾನು ಈ ಮಾತನ್ನು ಯಾರಿಗೂ ಹೇಳಲಿಲ್ಲ. ಆದರೆ ಈ ದಿನ ನಿನಗೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಈ ಮಾತು ನೀನು ಕೂಡ ಯಾರಿಗೂ ಹೇಳಬಾರ್ದು ಎಂದು ಹೇಳಿದ. ಕಾವ್ಯ ಅದಕ್ಕೆ ಸರಿ ಎಂದು ತಲೆ ಆಡಿಸಿದಳು. ನನ್ನ ಹೆಸರು ರವಿಕುಮಾರ್, ನಾನು ISI ಆಫೀಸರ್, ನಾನು ಸೀಕ್ರೆಟ್ ಮಿಷನ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಎಂದು ಹೇಳಿದ. ಕಾವ್ಯ ಅದನ್ನು ಕೇಳಿ ಗಾಬರಿಯಾದಳು, ಜೊತೆಗೆ ಆಶ್ಚರ್ಯವಾಯಿತು. ಅವಳು ಆತನನ್ನೇ ನೋಡ್ತಾ ಇದ್ದಳು. ಅವರು ಹೇಳ್ತಾ ಇದ್ರು, ನಾನು ಒಂದು ಮಿಷನ್ ಮೇಲೆ ಇದ್ದೆ, ಅದರಲ್ಲಿ ನಾನು ಒಬ್ಬ ಭಿಕ್ಷುಕನ ರೂಪದಲ್ಲಿ ಇರಬೇಕಾಗಿತ್ತು. ಕೆಲ ತಿಂಗಳಿನಿಂದ ನಾನು ಇದೇ ಕೆಲಸದಲ್ಲೇ ತೊಡಗಿದ್ದೇನೆ. ಈಗ ನನ್ನ ಕೆಲಸ ಪೂರ್ತಿಯಾಗಿದೆ. ಜನಗಳ ದೃಷ್ಟಿಯಲ್ಲಿ ನಾನು ಕೇವಲ ಒಬ್ಬ ಭಿಕ್ಷುಕ ಮಾತ್ರ ಆಗಿದ್ದೆ ಅಷ್ಟೇ. ಈಗ ನಾವು ಹೊಸ ಜೀವನವನ್ನು ಶುರು ಮಾಡೋಣ ಅಂತ ರವಿಕುಮಾರ್ ಪ್ರೀತಿಯಿಂದ ಕಾವ್ಯಾಳನ್ನು ಕೇಳ್ತಾರೆ. ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ, ನಿನಗೆ ಒಪ್ಪಿಗೆ ಇದೆಯಾ ಎಂದು ಕೇಳಿದಾಗ ಕಾವ್ಯ ಏನೂ ಹೇಳಲಿಲ್ಲ. ಕೇವಲ ಅವಳ ಮುಖದ ಮೇಲೆ ಸಣ್ಣ ಮುಗುಳ್ನಗೆ ಮೂಡಿತ್ತು ಮತ್ತು ಅವಳು ಒಪ್ಪಿಗೆ ಎನ್ನುವಂತೆ ತಲೆಯಾಡಿಸಿದಳು ಅಷ್ಟೇ. ಕೆಲವು ದಿನಗಳ ನಂತರ ಅವರ ಮದುವೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಈಗ ಕಾವ್ಯ ಈ ಮದುವೆಯಿಂದ ತುಂಬ ಸಂತೋಷವಾಗಿ ನೆಮ್ಮದಿಯಾಗಿ ಇದ್ಲು. ಅವಳು ಪದೇ ಪದೇ ದೇವರಿಗೆ ಧನ್ಯವಾದ ಹೇಳ್ತಾ ಇದ್ದಳು, ಇಂತಹ ಒಳ್ಳೆಯ ಗಂಡ ಮತ್ತು ಜೀವನ ಸಿಕ್ಕಿದ್ದಕ್ಕಾಗಿ. ರವಿಕುಮಾರ್ ತುಂಬ ಪ್ರೀತಿ ಮತ್ತು ಗೌರವದಿಂದ ಕಾವ್ಯಾಳನ್ನು ನೋಡಿಕೊಳ್ತಿದ್ದ. ದಿನಗಳು ತುಂಬ ಸುಂದರವಾಗಿ ಕಳೀತಾ ಇದ್ವು. ಒಮ್ಮೆ ರವಿ ಹೇಳ್ತಾರೆ, ನಾವು ಎಲ್ಲಾದರೂ ಪಿಕ್ನಿಕ್ ಹೋಗಿ ಬರೋಣ ಅಂತ. ಕಾವ್ಯ ಕೂಡ ಒಪ್ಪಿಕೊಂಡ್ಲು. ಅವರಿಬ್ಬರು ಈಗ ಕಾರಿನಲ್ಲಿ ಕುಳಿತು ಹೊರಡುತ್ತಾರೆ. ದಾರಿ ಉದ್ದಕ್ಕೂ ಕಾವ್ಯ ಕಿಟಕಿಯಿಂದ ಹೊರಗೆ ನೋಡಿಕೊಂಡು ಹೋಗ್ತಾ ಇದ್ಲು. ಸ್ವಲ್ಪ ಹೊತ್ತಿನ ನಂತರ ಗಾಡಿಯನ್ನು ಒಂದು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ರವಿ ಹೇಳ್ತಾನೆ, ತುಂಬ ಹಸಿವಾಗ್ತಿದೆ, ಇಲ್ಲಿ ಏನಾದರೂ ತಿಂದುಕೊಂಡು ಹೋಗೋಣ ಎಂದು. ಇಬ್ಬರು ಗಾಡಿಯಿಂದ ಇಳಿದು ಹೋಟೆಲ್ ಒಳಗೆ ಹೋಗ್ತಿರ್ಬೇಕಾದ್ರೆ ಕಾವ್ಯ ಒಂದು ಕ್ಷಣ ಗಾಬರಿಯಾಗಿ ನಿಂತು ಬಿಡುತ್ತಾಳೆ. ಅಲ್ಲಿ ಫುಟ್ಪಾತಿನ ಮೇಲೆ ಕೊಳಕು ಬಟ್ಟೆಗಳು ಮತ್ತು ಕೈಯಲ್ಲಿ ನಜ್ಜುಗುಜ್ಜಾದ ತಟ್ಟೆಯನ್ನು ಹಿಡಿದುಕೊಂಡು ಅವಳ ಚಿಕ್ಕಮ್ಮ ಮತ್ತು ಅವಳ ತಂಗಿ ಭಿಕ್ಷೆ ಬೇಡ್ತಾ ಇದ್ರು. ಅವರಿಬ್ಬರನ್ನು ನೋಡಿ ಒಂದು ಕ್ಷಣ ಕಾವ್ಯ ಬೆಚ್ಚಿ ಬಿದ್ಲು. ಅವರಿಬ್ಬರನ್ನು ನೋಡಿ ಕಾವ್ಯ ನಂಬಲಾರದೆ ಹೋದಳು. ಅವರ ಬಳಿ ಓಡಿ ಹೋಗಿ, ಚಿಕ್ಕಮ್ಮ, ನೀವು ಇಲ್ಲಿ ಈ ರೀತಿ ಏನಿದೆಲ್ಲ ಎಂದು ಕೇಳಿದಾಗ ಅವಳ ಚಿಕ್ಕಮ್ಮ ಕಾವ್ಯಾಳನ್ನು ಮೊದಲು ಗುರುತಿಸಲಿಲ್ಲ. ನಂತರ ಅವಳನ್ನು ಗುರುತು ಹಿಡಿದು ಅವರು ಗಾಬರಿಯಾಗ್ತಾರೆ. ಕಾವ್ಯ, ನೀನು ಬದುಕಿದ್ದೀಯಾ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ಹೌದು ಚಿಕ್ಕಮ್ಮ, ನಾನು ಕಾವ್ಯ. ನೀವು ನನ್ನನ್ನು ಯಾರಿಗೆ ಒಪ್ಪಿಸಿದ್ರಿ, ಅವರು ಇವರೇ ನೋಡಿ ಎಂದು ರವಿಯನ್ನು ತೋರಿಸ್ತಾಳೆ. ಈ ಮಾತನ್ನು ಕೇಳಿದ ಅವಳ ಚಿಕ್ಕಮ್ಮನ ಕಣ್ಣುಗಳಲ್ಲಿ ನೀರು ಹರಿಯುತ್ತಿದ್ದವು. ಅವರು ನಡುಗುತ್ತಾ ಹೇಳಿದರು, ಮಗಳೇ, ನನ್ನ ದಯವಿಟ್ಟು ಕ್ಷಮಿಸಿಬಿಡು, ನಮ್ಮಿಂದ ತುಂಬ ದೊಡ್ಡ ಅಪರಾಧವಾಯಿತು ಎಂದು ಅವಳು ಮತ್ತು ಕಾವ್ಯ ತಂಗಿ ಇಬ್ಬರೂ ತಲೆ ಬಗ್ಗಿಸುತ್ತಾರೆ. ನಿಮ್ಮನ್ನು ಕ್ಷಮಿಸುವುದು ಅದು ಅಷ್ಟೊಂದು ಸುಲಭವಲ್ಲ, ಆದರೆ ಆ ದೇವರು ನನಗೆ ಎಷ್ಟೋ ಒಳ್ಳೆಯದನ್ನು ಮಾಡಿದ್ದಾನೆ, ಅದು ನಿಮ್ಮಿಂದಲೇ, ಆದ್ದರಿಂದ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ಎಂದು ಹೇಳಿ, ಹೌದು ಚಿಕ್ಕಪ್ಪ ಎಲ್ಲಿ, ನಿಮ್ಮನ್ನು ಅವರು ಈ ಪರಿಸ್ಥಿತಿಯಲ್ಲಿ ಬಿಟ್ಟಿದ್ದಾರೆ ಎಂದು ಕೇಳುತ್ತಾಳೆ. ಆಗ ಅವರ ಚಿಕ್ಕಮ್ಮ, ಇನ್ನೆಲ್ಲಿ ನಿಮ್ಮ ಚಿಕ್ಕಪ್ಪ, ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದರು ಎಂದು ಹೇಳಿದಾಗ ಕಾವ್ಯ ಜೋರಾಗಿ ಕಿರುಚುತ್ತಾಳೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಎಂದಾಗ, ಇಲ್ಲ, ನಿನ್ನ ಚಿಕ್ಕಪ್ಪನ ಸಾವಿಗೂ ಒಂದು ರೀತಿಯಲ್ಲಿ ನಾವೇ ಕಾರಣ, ನಮ್ಮ ತಪ್ಪಿನ ಶಿಕ್ಷೆ ಇದು ಎಂದು ಹೇಳಿದಾಗ, ನೀವು ನನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ನನ್ನನ್ನು ಹುಡುಕಲಿಲ್ಲವೇ, ಹೇಳಬೇಕು ಎಂದು ಅನಿಸಲಿಲ್ಲವೇ, ಸತ್ತು ಹೋಗಿದ್ದಾಳೆ ಎಂದು ನೀವೇ ತೀರ್ಮಾನ ಮಾಡಿಬಿಟ್ಟಿರಾ, ಇದೆಂಥ ನೀಚ ಕೆಲಸ ಮಾಡಿದ್ದೀರಿ ನೀವು ಎಂದು ತುಂಬ ನೊಂದುಕೊಂಡು ನಂತರ ಕಾವ್ಯ ಅವರಿಬ್ಬರಿಗೂ ಬಾಡಿಗೆಗೆ ಮನೆ ಮಾಡಿಕೊಳ್ಳುವಷ್ಟು ಸ್ವಲ್ಪ ದುಡ್ಡನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಅವರಿಬ್ಬರು ಈಗ ಒಂದು ಹೋಟೆಲ್ಗೆ ಹೋಗಿ ಮೌನವಾಗಿ ಕುಳಿತುಕೊಂಡರು. ರವಿ ಕಾವ್ಯಾಳಿಗೆ ಸಮಾಧಾನ ಮಾಡಿ ಊಟವನ್ನು ಆರ್ಡರ್ ಮಾಡಿ ಅವಳಿಗೆ ತಿನ್ನಿಸುತ್ತಾರೆ. ಆಗ ರವಿ ಕೇಳ್ತಾನೆ,
ಇವರು ಅವರೇನಾ ಎಂದು ಆಗ ಕಾವ್ಯ ಹೌದು, ಇವರು ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಎಂದಾಗ ರವಿ ಏನನ್ನೂ ಮಾತನಾಡಲಿಲ್ಲ. ಅವರಿಬ್ಬರು ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಂಡು ಬಿಟ್ಟಿದ್ದರು. ಮನುಷ್ಯರು ಯಾರ ಜೊತೆ ಹೇಗೆ ನಡೆದುಕೊಳ್ಳುತ್ತಾರೋ ಒಂದು ದಿನ ಆ ಪಾಪ ಕರ್ಮಗಳೆಲ್ಲವೂ ಅವರಿಗೆ ಖಂಡಿತ ಹಿಂತಿರುಗಿ ಬಂದೇ ಬರುತ್ತದೆ ಎಂದು ಮಾತನಾಡಿಕೊಂಡರು. ಸ್ನೇಹಿತರೆ, ಈ ಕಥೆಯಲ್ಲಿ ಕಾವ್ಯ ತನ್ನ ಚಿಕ್ಕಮ್ಮನಿಗೆ ಮಾಡಿದ್ದು ಸರಿಯಾ ಅಥವಾ ತಪ್ಪಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.